ನಮಸ್ಕಾರ ಎಲ್ಲರಿಗೂ. ಸಾರ್ವಜನಿಕರಿಗೆ ಇವತ್ತಿನ ದಿವಸ ಕರ್ನಾಟಕ ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ರವಿಕುಮಾರ್ ಅಂತ ಆರ್ ಟಿ ಎ ಕಾರ್ಯಕರ್ತ, ಮೈಸೂರು ತಾಲೂಕು ಇಲವಾಲ ಹೋಬಳಿ ಯಾಚೆಗೋಡ್ನಹಳ್ಳಿ ಗ್ರಾಮದವನು. ಏನಪ್ಪ ವಿಚಾರಪ್ಪ ಅಂದರೆ, ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದಂಥ ಯಾಚೆಗೋಡ್ನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಕಟ್ಟಡ ಇರುತ್ತೆ. ಅಸೆಸ್ಮೆಂಟ್ ಕಾಪಿಲಿ ಪಂಚಾಯಿತಿ ಮನೆ ಅಂತ ಹೆಸರಿರ್ತದೆ. ಅಂದಾಜು ಒಂದು 35 ವರ್ಷದಿಂದ ಈ ಕಟ್ಟಡನ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಹೀಗಿರುವಾಗ 2021ನೇ ಸಾಲಿನಲ್ಲಿ ಈ ಕಟ್ಟಡವನ್ನು ಆ ಗ್ರಾಮದ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಲಪ್ಟಾಯಿಸಿಕೊಳ್ಳೋಕ್ಕೋಸ್ಕರ ಹುನ್ನಾರ ಮಾಡ್ತಿರ್ಬೇಕಾದ್ರೆ ಮಾಡಿಕೊಂಡು ಅದನ್ನು ಕಟ್ಟಡ ನೆಲಸಮ ಮಾಡಲು ಪ್ರಯತ್ನ ಪಡ್ಬೇಕಾದ್ರೆ ನಾವೇನು ಮಾಡಿದ್ದೀವಿ, ಆಗಿನ PDO ರುಸ್ಪೇಂದ್ರಪ್ಪನವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಹಿಂಗೆ ಮಾಡ್ತಾ ಇದ್ದಾರೆ ಕಣಪ್ಪ, ಬಿಲ್ಡಿಂಗ್ನ ಹಿಂಗೆ ಹೊಡೆದಾಗ್ತಿದ್ದಾರೆ, ಲಪ್ಟಾಯಿಸ್ಕೊಳ್ಳಿಕ್ಕೆ ಮಾಡ್ತಿದ್ದಾರೆ, ಇದನ್ನು ಕೂಡಲೇ ನೀವು ಕ್ರಮ ವಹಿಸಿ ಅದನ್ನು ನೆಲಸಮ ಮಾಡೋದಂತೆ ಅಗತ್ಯ ಕ್ರಮ ವಹಿಸಿ ಅಂದ್ಕೊಂಡು ಲಿಖಿತವಾಗಿ ಅರ್ಜಿ ಕೊಟ್ಟಿರ್ತೀವಿ, ಪಂಚಾಯತಿಗೆ ಹೋಗಿ ಹೇಳಿರ್ತೀವಿ, ಫೋನಲ್ಲಿ ವಿಚಾರ ತಿಳಿಸಿರ್ತೀವಿ. PDO ರುಸ್ಪೇಂದ್ರಪ್ಪನವರು ಕಚೇರಿಯಲ್ಲಿ ಇರ್ತಾರೆ ಡ್ಯೂಟಿ ಮಾಡಿಕೊಂಡು, ಆದರೂ ಗ್ರಾಮಕ್ಕೆ ಬಂದು ಪರಿಶೀಲಿಸಿ ಕ್ರಮ ವಹಿಸಿರುವುದಿಲ್ಲ. ನಂತರ 10/11/2021ರಲ್ಲಿ ಈ ಸುಸ್ಥಿರದಲ್ಲಿದ್ದಂಥ ಸರ್ಕಾರಿ ಕಟ್ಟಡ ನೋಡಿ, ಇದೇ ಕಟ್ಟಡ ಶಿಥಿಲೀಕರಣ ಏನಾಗಿರಲ್ಲ, ಇದೇ ಕಟ್ಟಡ ಶಿಥಿಲೀಕರಣ ಏನಾಗಿರಲ್ಲ. ಈ ಕಟ್ಟಡನ ಕಾನೂನು ಬಾಹಿರವಾಗಿ JCPಯಿಂದ ನೆಲಸಮ ಆಗಿರುತ್ತೆ. ಈ ವಿಚಾರ ಏನಪ್ಪ ಅಂದರೆ, PDO ಅವರಿಗೆ ನಾವು ಮುಂಚಿತವಾಗಿ ಲೆಟ್ರ್ ಕೊಟ್ಟರು ಅವ್ರು ಬಂದು ಕ್ರಮ ವಹಿಸ್ತಾನೆ ಇಲ್ಲದಿರೋದ್ರಿಂದ ಕೆಲವೊಂದು ಗಮನಿಸಿದ್ರೆ ಈ PDO ರುಸ್ಪೇಂದ್ರಪ್ಪನವರೇ ಶಾಮೀಲಾಗಿ ಈ ಸರ್ಕಾರಿ ಕಟ್ಟಡನ ಬೇರೆಯವರಿಗೆ ಲಪ್ಟಾಯಿಸಿಕೊಳ್ಳುವ ಹುನ್ನಾರದಿಂದ ನೆಲಸಮ ಮಾಡಿಸಿರೋದು ನಮಗೆ ಕಂಡು ಬಂದುಬಿಡ್ತದೆ. ನಂತರ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ PDO ರುಸ್ಪೇಂದ್ರಪ್ಪನವರು ಮಾಡಿದ್ರೆ ಗುಂಗ್ರಾಲ್ ಛತ್ರ ಗ್ರಾಮ ಪಂಚಾಯಿತಿಯಿಂದ ಟಿ ನರಸೀಪುರ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆ ಆಗ್ಬಿಡ್ತಾರೆ, ಟ್ರಾನ್ಸ್ಫರ್ ಆಗ್ಬಿಡ್ತಾರೆ ಸರ್. ಆಗ ನಾವೇನು ಮಾಡ್ತೀವಿ, ಮತ್ತು ಇವ್ರು ಸರ್ಕಾರಿ ಸೇವೆ ನಿವೃತ್ತಿ ಆಗ್ತಿರೋದು ಸಮೀಪದಲ್ಲಿರೋದಾಗ ನಮ್ಗೆ ಗೊತ್ತಾದಾಗ ಸರ್ಕಾರಿನ ಆಸ್ತಿನ ನಾಶಪಡಿಸಿರೋದ್ರಿಂದ ಇವರು ಸರ್ಕಾರಿ ಸೇವೆ ನಂತರ ಸಿಗುವಂಥ ಎಲ್ಲ ರೀತಿಯ ಹಣವನ್ನು ನೀವು ಸರ್ಕಾರದಿಂದ ಹೋಲ್ಡ್ ಮಾಡಿ ಅಂದ್ಕೊಂಡು ಮೈಸೂರು CO ಗಾಯತ್ರಿ ಅವರಿಗೆ ನಾನು ಲೆಟರ್ ಹಾಕಿರ್ತೀನಿ ಆ ಮೇಡಮ್ ಅವ್ರಿಗೆ, ಮತ್ತು ನೇರವಾಗಿ ಸೋಗಿ ಹೇಳಿರ್ತೀನಿ, ಆಯಿತು ನಾನು ಪ್ರೊಸೆಸ್ ಮಾಡಿಕೊಡ್ತೀನಿ ಅಂತ ನನಗೆ ಭರವಸೆ ಕೊಟ್ಟಿರ್ತಾರೆ. ಆಗೇನಾಗಿದೆ, 2024ನೇ ಸಾಲಿನಲ್ಲಿ ಕುಪ್ಪೆ ಗ್ರಾಮ ಪಂಚಾಯಿತಿಯಿಂದ ರಿಟೈರ್ಡ್ ಆಗಿರ್ತಾರೆ. ಯಾರು PDO ರುಸ್ಪೇಂದ್ರಪ್ಪನವರು ರಿಟೈರ್ಡ್ ಆಗಿಬಿಟ್ಟಿರ್ತಾರೆ. ಆಗ ಏನಾಗಿದೆ, ಇಂದಿನಂತಹ CO ಅವರು ಬಿಡುಗಡೆ ಮಾಡಿರ್ತಾರೆ ಎಲ್ಲ ಹಣನ PDO ರುಸ್ಪೇಂದ್ರಪ್ಪನವರು ತೊಗೊಬಿಟ್ಟಿದ್ದಾರಂತೆ. ಮತ್ತು ನಾನು ರಿಟೈರ್ಡ್ ಆಗಿದ್ದೀನಿ, ನಾನು ಏನು ಮಾಡ್ಕೊಳ್ಳಿಕ್ಕಾಗುತ್ತೆ ಅನ್ಕೊಂಡೆ ಬೇರೆಯವ್ರ ಜೊತೆ ಸ್ವಲ್ಪ ಮಾವುಕ್ಕಾಗಿ ಹೇಳ್ಕೊಂಡು ಅದನ್ನು ಇದು ಮಾಡಿದ್ದಾರಂತೆ. ಅದರಿಂದ ನಾನೇನು ಮಾಡಿದೆ, ಈಗ ಲೇಟೆಸ್ಟ್ ಡಿಸೆಂಬರ್ ತಿಂಗಳಲ್ಲೂ ಪುನಃ ಈಗಿರುವಂಥ ಪ್ರಸ್ತುತ ಮೈಸೂರು ಜಿಲ್ಲಾ ಪಂಚಾಯತ್ CO ಅವರಿಗೆ ದಾಖಲೆಗಳ ಸಮೇತ ಮರುಪರಿಶೀಲನೆ ಮಾಡಿ ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ಮಾಡಿ ಯಾರ್ಯಾರು ರುಸ್ಪೇಂದ್ರಪ್ಪನ ಜೊತೆ ಯಾರ್ಯಾರಿದ್ದಾರೆ ಶಾಮೀಲಾಗಿದ್ದಾರೆ ಅವ್ರ ಜೊತೆಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಂದ್ಕೊಂಡು ನಾನೇನು ಮಾಡಿದ್ದೀನಿ, ಪತ್ರ ಮುಖೇನ ಮಾಡಿದ್ದೀನಿ. ಅಂದರೆ ಒಂದು ಸರ್ಕಾರಿ ಕಟ್ಟಡನ ಕೆಡಗಬೇಕಾದ್ರೆ ಒಂದು ಪಂಚಾಯತಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಆ ರೆಸಲ್ಯೂಷನ್ ಪಾಸ್ ಮಾಡಿದ್ರಾ ಸರ್? ಪಂಚಾಯತಿಲಿ ಏನಾಗಿದೆ, ಯಾವುದೇ ಒಂದು ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡ್ಬೇಕಾರೆ ಸರ್ ಸಕ್ಷಮ ಪ್ರಾಧಿಕಾರದಿಂದ ದುಡಿಕಣ ಪತ್ರ ತಗೋಬೇಕು ಸರ್. PDO ಅವರಿಗೆ ರೈಟ್ಸ್ ಎಲ್ಲ ಹೇಳ್ಬೇಕಂದ್ರೆ ಇದು ಏನು ಮಾಡಿದ್ದಾರೆ ಅಂದರೆ ಸರ್, ಇವರು ಆ ರೀತಿ ಯಾವುದೇ ಇವರು ಸಕ್ಷಮ ಪ್ರಾಧಿಕಾರದಿಂದ ತಗೊಂಡಿಲ್ಲ, ಡಿಪಾರ್ಟ್ಮೆಂಟ್ ಅವ್ರು ಬಂದು ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ನನಗೆ RTL ಕೊಟ್ಟಿದ್ದಾರೆ, ಬೇಕಾದ್ರೆ ನಾನು ತೋರಿಸ್ತೀನಿ ಸರ್, ಅದನ್ನು ಕೊಟ್ಟಿದ್ದಾರೆ ನನಗೆ. ಇದನ್ನೇನಾಗಿದೆ, ನೆಲಸಮ ಆದಮೇಲೆ ಸ್ಥಳೀಯ ಗ್ರಾಮ ಪಂಚಾಯತಿ ಇದರ ಗುಂಗ್ರಾಲ್ ಛತ್ರ ಗ್ರಾಮ ಪಂಚಾಯತಿ ಕೆಲವೊಂದು ಸದಸ್ಯರುಗಳು, ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿನ ಸೆಕ್ರೆಟರಿ ಇವರೆಲ್ಲ ಸೇರ್ಕೊಂಡು ಸ್ಥಳೀಯ ಒಬ್ಬ ಪ್ರಭಾವಿ ರಾಜಕಾರಣಿ, ಆ ಭಾಗದ ಚಾಮುಂಡೇಶ್ವರಿ ಕ್ಷೇತ್ರದ ಒಬ್ಬ ಪ್ರಭಾವಿ ರಾಜಕಾರಣಿಗಳ ಸಹಾಯ ತಗೊಂಡು ಅವರಿಂದ ಈ ಪ್ರಕರಣ ಮುಚ್ಚಾಕಿ ಅಂದ್ಕೊಂಡು ಎಲ್ಲ ಒಂದು ಸಂಚಾಗಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ನೆಲಸಮಗೊಂಡ ನಂತರ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ನೀವು ಹೇಳಂಗೆ ಯಾವುದೋ ಹಿಂದೆ ಅರ್ಜಿ ಕೊಟ್ಟಿದ್ರು ಗ್ರಾಮಸ್ಥರು ಇದನ್ನು ಹೊಡೆದಾಕಿ ಅಂತ, ಅದೇನೋ ಅಲ್ದ್ರೆ ನೋಡಿದ್ರೆ ಗ್ರಾಮಸ್ಥರುಗಳಿಗೆ ಹೊಡೆದಾಕೋದಕ್ಕೂ ನಾವು ಯಾವುದೋ ಅನುಮತಿ ಕೊಟ್ಟಿಲ್ಲ ಅಂತ RTL ಅನ್ನು ಕೊಡ್ತಾ ಇದ್ದಾರೆ. ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ದುಡಿಕಣ ಪತ್ರ ಪಡೆದಿಲ್ಲ ಯಾಕಂದು ಗುಂಗ್ರಾಲ್ ಛತ್ರ ಗ್ರಾಮ ಪಂಚಾಯಿತಿ ಅಧಿಕಾರಿ CO ಲೆಟ್ರ್ ಮಾಡ್ತಾ ಇದ್ದಾರೆ. ಕೂಡ ಇಲ್ಲ, ಅವರೇ ಲೆಟ್ರ್ ಮಾಡಿದ್ದಾರೆ ಅನುಮತಿ ತಗೊಂಡಿಲ್ಲ ಅಂತ. ಇದೆಲ್ಲ ವಿಚಾರಗಳೇನಾಗಿದೆ ಅಂದರೆ, ಹೊಡೆದಾಕಾದ್ಮೇಲೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದಾರೆ. ಗ್ರಾಮದ ವ್ಯಕ್ತಿಗಳು ಲಪ್ಟಾಯಿಸ್ಕೊಳ್ಳಿಕ್ಕೋಸ್ಕರ PDO ಬಳಸ್ಕೊಂಡ್ರೆ PDO ಶಾಮೀಲ್ ಮಾಡ್ಕೊಂಡಿದ್ದಾರೆ. ಶಾಮೀಲ್ ಮಾಡ್ಕೊಂಡು PDO ಅವರು ಸರ್ಕಾರಿ ಆಸ್ತಿ ರಕ್ಷಣೆ ಮಾಡಬೇಕಾದ್ರೆ ಅವರೇ ನಿರ್ಲಕ್ಷ್ಯ ವಹಿಸ್ತಿರಿಂದ ಈ ಕೆಲಸನ PDO ಅವರೇ ಮಾಡಿರೋದೇ. ನನ್ನ ಆರೋಪ PDO ಅವರೇ ಮಾಡಿರೋದು. ಇದನ್ನ ಈಗ ನಿಮ್ಮ ಏನು ಡಿಮ್ಯಾಂಡ್ ಇದೆ ನಿಮಗೆ? ಇದು ವಿಚಾರ ಹಿಂಗಾದ್ಮೇಲೆ ಸರ್, ಇವಾಗ ಸರ್ಕಾರಿ ಆಸ್ತಿ ಹಿಂಗಾದ್ಮೇಲೆ CO ಮನಗುತ್ತೊಂದು 4 ವರ್ಷ ಆಗಿದೆ ಈ ಘಟನೆ ನಡೆದು, ಯಾವುದೇ ರೀತಿಯ ಜಿಲ್ಲಾ ಪಂಚಾಯತ್ ಕಾನೂನು ರೀತಿ ಕ್ರಮ ತಗೊಂಡಿಲ್ಲ. ಒಬ್ಬ ರಾಜಕೀಯ ಒತ್ತಡದಿಂದ ಈ ಪ್ರಕರಣ ಹಿಂಗೆ ತಳ್ಳಾಡ್ಕೊಂಡು ಹೋಗ್ತೈತೆ. ಈಗ PDO ರುಸ್ಪೇಂದ್ರ ಅವರು ನಿವೃತ್ತಿಯಾಗಿದ್ದಾರೆ. ಕುಪ್ಪೆ ಗ್ರಾಮ ಪಂಚಾಯತಿಯಿಂದ ಹಣನೆಲ್ಲ ತೊಗೊಬಿಟ್ಟಿದ್ದಾರೆ. ಅದರಿಂದ ಈಗಿರೋ
ಸಿ ಒ ಅವರಿಗೆ ನಾನು ಜಿಲ್ಲಾ ಪಂಚಾಯತ್ ಸಿ ಒ ಅವ್ರ ಗಮನಕ್ಕೆ ತರ್ತಾ ಇರೋದು ಏನಪ್ಪ ಅಂದರೆ ಒಂದು ತಂಡ ರಚನೆ ಮಾಡಿ ಸಮಗ್ರ ತನಿಖೆ ಮಾಡಿಸಿ ಈ ಕೃತ್ಯದಲ್ಲಿ ಯಾರೆಲ್ಲ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ಮತ್ತು ಈ ಪ್ರಕರಣ ಮುಚ್ಚಿ ಹಾಕಲು ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ. ಅಂಥವರೆಲ್ಲ ಒಂದು ವರದಿ ತಗೊಂಡು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಈ ಸರ್ಕಾರಿ ಆಸ್ತಿಗೆ ಯಾರ್ಯಾರು ನಷ್ಟ ಮಾಡೋಕ್ಕೆ ಶಾಮೀಲಾಗಿದೆ ಅವ್ರ ಮೇಲೆ ಸರ್ಕಾರಕ್ಕೆ ಪಾವತಿಸಲು ಅಗತ್ಯ ಕ್ರಮ ವಹಿಸಿ ಅಂತ ಮೈಸೂರು ಸಿ ಒ ಅವರಿಗೆ ತಮ್ಮ ಮೂಲಕ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಮಾಡಿದವ್ರು ನಾನು ಮೈಸೂರು ಜಿಲ್ಲಾ ಪಂಚಾಯತ್ ಆವರಣ ಮುಂದೆ 7 ದಿವಸ ಗಡುವು ಕೊಡ್ತಾ ಇದ್ದೀನಿ ಮೈಸೂರು ಸಿ ಒ ಅವರಿಗೆ. ಅವ್ರೇನೋ ಮಾಡದೆ ಹೋದರೆ ಸರ್ ನಾನು ಸಾರ್ವಜನಿಕರ ಸಹಕಾರದೊಂದಿಗೆ ಹೋರಾಟಗಾರರ ಸಹಕಾರದೊಂದಿಗೆ ಮೈಸೂರು ಜಿಲ್ಲಾ ಪಂಚಾಯತ್ ಆವರಣ ಮೇಲೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತೇನೆ ಎಂದು ತಮ್ಮ ಮೂಲಕ ನಾನು ಮೈಸೂರು ಸಿ ಒ ಅವರಿಗೆ ತಿಳಿಸ್ತಾ ಇದ್ದೀನಿ ಸರ್.